ಎಲ್ಲ ಕಾಲ್ ಕೊಡು. ಅದು ನಿಧಾನಕ್ಕೆ ಕೆಲಸ ಮಾಡ್ಬೇಕು. ಅದು ನೀರು ಎಲ್ಲ ತ್ಯಾವ ಮಾಡ್ಕೊಂಡಿದ್ಯಾ? ಮನೆಯೆಲ್ಲ ನೀರಾಯ್ತು. ಇಲ್ಲಿ ನಾನೇ ಬಿದ್ದು ನಾನೇ ಎದ್ದೆ. ನನ್ನ ಎತ್ತೋರು ಯಾರು ಇಲ್ಲ, ಅದಕ್ಕೆ ನಾನೇ ಎದ್ದೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ. ಇವತ್ತು ಸ್ವಲ್ಪ ಬಿದ್ದೆ, ಇದೆಲ್ಲ ನೋವಾಗಿದೆ ಬೆನ್ನು. ಆಮೇಲೆ ಸ್ವಲ್ಪ ಈ ಪೊಸಿಷನ್ಸ್ ಎಲ್ಲ ಹಿಂಗೆ ಬಿದ್ದಾಗ ಒಂಚೂರು ಏಟಾಗಿದೆ. ಹಂಗಾಗಿ ನಮ್ಮಮ್ಮ ಹೇಳ್ತಾರೆ ಸಿಕ್ಕಾಬಿಟ್ಟೆ ದೃಷ್ಟಿಯಾಗಿದೆ ನಿನಗೆ ಅಂತ. ನಿಜನಾ? ಮೈಕೆ ಹಾಕೊಂಡಿಲ್ವಲ್ಲಮ್ಮ, ಮೈಕ್ ಹಾಕೊಂಡಿಲ್ಲ, ಕ್ಲಿಯರಾಗಿ ಬರೋದಿಲ್ಲ. ಮೈಕ್ ಕೊಡು. ಬಿದ್ದೆ, ಸ್ವಲ್ಪ ತೋಳು ನೋವಾಯಿತು. ಅದಕ್ಕೆ ಅಮ್ಮ ಹೇಳ್ತಾ ಇದ್ರು ಸಿಕ್ಕಾಬಿಟ್ಟೆ ದೃಷ್ಟಿಯಾಗಿದೆ ಅಂತ. ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಏನೇನಾಗಬೇಕೋ ಆಗುತ್ತೆ. ನಾನು ಬೀಳ್ಬೇಕು ಅಂತ ಏನು ಬಿದ್ದಿಲ್ಲ. ಏನು ರಪ್ಪಂತ ಇವತ್ತು ಬಿದ್ದೆ. ಬಿದ್ದು ಪ್ಯಾಂಟು ಎಲ್ಲ ಆಯ್ತು. ನಮ್ಮಮ್ಮ ಫುಲ್ಲು ಟೆನ್ಷನ್ ಮಾಡ್ಕೊಬಿಟ್ಟವ್ರೆ. ಬಿದ್ದು ಸದ್ಯಕ್ಕೇನು ನೋವಾಗಿಲ್ಲ. ಆಮೇಲೆ ನೋವು ಕಾಣ್ಬೋದು ಅನ್ಕೋತೀನಿ. ಹೆಂಗ್ ಬಿದ್ದೆ ಅಂದ್ರೆ, ನಾನು ಬಿದ್ದ ಫೋರ್ಸ್ಗೆ ನೀರೆಲ್ಲ ಬಂದ್ಬಿಟ್ಟಿದೆ ಹಿಂಗೆಲ್ಲ ಸರಿಯಾಗಿ ಬಿದ್ದೆ. ಇಲ್ಲೆಲ್ಲ ನೋಡಿ, ಜಾರ್ ಬಿದ್ದಿದ್ಕೆ ನೀರೆಲ್ಲ ಬಂದ್. ಅಲ್ಲ ಹಿಂಗ್ ಬಿದ್ದಲ್ಲ ನೀನು. ಏನಾರ ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಗಳ ಗತಿ ಏನ್ ಮಾಡ್ತಿದ್ದು? ಅದು ನಿಧಾನಕ್ಕೆ ಕೆಲಸ ಮಾಡ್ಬೇಕು. ಅದು ನೀರು ಎಲ್ಲ ತ್ಯಾವ ಮಾಡ್ಕೊಂಡಿದ್ಯಾ? ಎಲ್ಲ ಒದ್ದೆ ನೋಡಿ. ಮನೆಯೆಲ್ಲ ನೀರಾಯ್ತು. ಇಲ್ಲಿ ನಾನೇ ಬಿದ್ದು ನಾನೇ ಎದ್ದೆ. ನನ್ನ ಎತ್ತೋರು ಯಾರು ಇಲ್ಲ, ಅದಕ್ಕೆ ನಾನೇ ಎದ್ದಿದ್ದೀನಿ. ಜಾರುತ್ತೆ ಇದು ಸ್ವಲ್ಪ. ನೆಲ ಸ್ಕಿಡ್ಡಾಯ್ತು, ತ್ಯಾವ ಇತ್ತು, ನೀರಿತ್ತು ಅನ್ಕೊಂಡೆ ಮನ್ಸಲ್ಲಿ. ಅಯ್ಯೋ ಬೀಳ್ಬಹುದು, ಸ್ವಲ್ಪ ಹುಷಾರಾಗಿ ಓಡಾಡ್ಬೇಕು ಅಂತ. ನೋಡಿದ್ರೆ ಏಟಾಯ್ತು. ಈ ಪೊಸಿಷನ್ ಎಲ್ಲ ಏಟಾಗಿದೆ, ಜಾಸ್ತಿ ಕುಂಡಿಗೆ ಏಟಾಯ್ತು. ಆದ್ರೆ ಏನ್ ಮಾಡೋದು, ದೇವ್ರಿದ್ದಾರೆ, ರಾಯರಿದ್ದಾರೆ. ಯಾಕೆಂದ್ರೆ ನಾನು ಎಲ್ಲಾನು ನೋಡ್ಬೇಕಲ್ಲ. ನಾನ್ ಬರೀಕಂದ್ರೆ ಯಾರು ನೋಡ್ತಾರೆ? ಅದಕ್ಕೆ ಏನು ಆಗಿಲ್ಲ, ಎದ್ದಿ ಕೆಲಸ ಮಾಡ್ತಾ ಇದ್ದೀನಿ ನೋಡಿ. ಆದ್ರೆ ಎಲ್ಲೋ ಒಂದ್ ಕಡೆ ಹೆಂಗ್ ಬಿದ್ದೆ ಅಂದ್ರೆ, ಅಯ್ಯಪ್ಪ ದೇವ್ರೆ. ನೋಡು, ಇಲ್ಲಿ ತನಕ ಬಂದೈತೆ ನೀರು. ನಿನ್ನ ಆಶೀರ್ವಾದ ಇದೆ ಸುಮ್ಮನೆ, ನನ್ಗೇನು ಆಗಲ್ಲ. ನನಗೆ ಏನು ಆಗಲ್ಲ, ನಿನ್ನ ಆಶೀರ್ವಾದ ಇದೆ, ಪರವಾಗಿಲ್ಲ. ಹಾಯ್ ಫ್ರೆಂಡ್ಸ್, ನಾನು ಏನು ತೊಂದರೆ ಆಗಿಲ್ಲ, ಚೆನ್ನಾಗಿದ್ದೀನಿ. ನೋಡಿ, ಎರಡೆರಡು ಕೆಲಸ ನಮ್ಗೆ. ಈಗಿರೋ ಕೆಲಸದಲ್ಲಿ ನೀರ್ ಬೇರೆ ತರಬೇಕು ನೋಡಿ. ಏನ್ ಮಾಡಿ ನಾನು? ರಾಘವೇಂದ್ರ ನೋಡು, ನಿಮ್ಮ ಅಮ್ಮನ ಕತೆ ಹೆಂಗಿದೆ. ನೀನ್ ಬಿದ್ದಿರೋ ರಪ್ಸಕ್ಕೆ ಏನಾಯ್ತು ಅಂತ ಅನ್ಕೊಂಡೆ ನಾನು. ಸದ್ಯಕ್ಕೆ ರಾಯರ ಇದ್ರು ಬಿಡಪ್ಪ. ಹಾಲು ಸೊಟ್ಟ ಆಗಿದೆ ಇಲ್ಲ. ಈಗ ಮನೆ ಒರ್ಸ್ಕೊಬೇಕು ನೀರು, ಆಮೇಲೆ ಕಾಲು ಹೊತ್ತುವಂತೆ. ಟೈಮ್ ಆಯ್ತದೆ, ಕೆಲಸ ಇದೆ ನಂಗೆ. ಕೆಲ್ಸ ಬಿದ್ದು ಏಟ್ ಮಾಡ್ಕೊಂಡಿರೋದು ಕೆಲಸ ಮುಖ್ಯನಾ? ಯಾರ್ ಮಾಡ್ಕೊಡ್ತಾರ ನನಗೆ? ಹೋಗ್ಲಿ, ಸ್ವಲ್ಪ ನಿಧಾನ ಮಾಡು, ನಿಧಾನ ಕೆಲಸ ಮಾಡುವಂತೆ. ಆಗ್ತಿಲ್ಲ ಈಗ ಮನೆ ಕೆಲಸ ಯಾರು ಮಾಡ್ಕೊಡ್ತಾರೆ? ನೀರು ಬಂದಿದೆ, ಯಾರು ಇಲ್ಲ ನನ್ಗೆ. ನೀನಿದ್ರು ಏನು ಮಾಡ್ಕೊಡಲ್ಲ ನನ್ಗೆ. ನೋಡು, ಬಾ ಅಂತ ಎಲ್ಲ ಅಂತ ಇರು. ರಾಘವೇಂದ್ರ, ಮಮ್ಮಿ ಹೆಂಗಿದಮ್ಮ? ನಿಧಾನಕ್ಕೆ ಓಡಾಡಪ್ಪ. ಮನೆ ಹೋಗ್ಬೇಕಾ ಹಿಂಗೆ? ಯಾಕೆಂದ್ರೆ ನೀನು ಅವಸರ ಜಾಸ್ತಿ, ಟೆನ್ಷನ್. ಬೇಗ ಮಾಡ್ಬೇಕು ಅನ್ಕೊಂಡು. ಎಂತ ಮಾಡ್ಲಿ ಮಂಜಮ್ಮ, ಎಂತ ಮಾಡ್ಲಿ ರಾಘವೇಂದ್ರ?
ಅಡಿಗೆ ಮನೆ ಹೊಡ್ಸ್ಕೊಡ್ತೀನಿ. ಯಾಕಂದ್ರೆ ಅಡಿಗೆ ಮನೆ ಪೂರ್ತಿ ಕಟ್ ಮಾಡ್ಲಾ? ಈಗ ಬಾಯಿ ಕಟ್ ಮಾಡು. ನಾನು ಬಿದ್ದು ಒದ್ದಾಡ್ಬೇಕಾಯ್ತದೆ. ಬಾ ಒಂಚೂರು ಕುಂತ್ಕೊಳ್ಳೋ. ಒರ್ಸ್ಬಿಟ್ಟು ಕುಂತ್ಕತೀನಿ ಇರು. ನೋಡಿ ಇಲ್ಲೆಲ್ಲ ನೀರ್ ಹೆಂಗಿದೆ, ಇದೆಲ್ಲ ಕಂಪ್ಲೀಟ್ ಒರ್ಸ್ಬಿಟ್ಟು ಕುತ್ಕೊಂಡ್ರೆ ಸಮಾಧಾನ ಆಯ್ತದೆ. ಈಗ ಬಿದ್ದೆ ಅಂದ್ಬಿಟ್ಟು ಕುತ್ಕೊಂಡ್ರೆ ಯಾರು ಹಿಂಗ್ ಹಾಕಿದೀನಿ, ಹಿಂಗ್ ಎಳ್ಕೊಬಿಡ್ತಾ ಇದ್ದೀನಿ. ಯಾಕಂದ್ರೆ ಬಿದ್ದ ಪರಿಣಾಮ ಏನ್ ಮಾಡೋದು, ಕ್ಲೀನ್ ಮಾಡೋದು ಮಾಡಿ 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 ಅಭ್ಯಾಸ ಆಗ್ಬಿಟ್ಟು ಕ್ಲೀನ್ ಆಗಿಲ್ಲ ಅಂದ್ರೆ ಇಷ್ಟ ಆಗಲ್ಲ. ಹಂಗಾಗಿ ಸ್ವಲ್ಪ ಓಕೆ ಹೇಳಿದ್ದಾರೆ ಹೊರಗಡೆ. ರಾಘು, ಈ ಕಣ್ಣು ಹೋಗ್ಬಿಡೋದಲ್ಲ ಹೇಳು ಈಗ ನಿನ್ಗೆ. ಅಯ್ಯೋ ರಾಮ, ಏನ್ ಬಂದಮ್ಮ ನೀನು, ಎಲ್ಲದಕ್ಕೂ ಇದು ಮಾಡ್ತೀಯ ನೀನು. ಸರಿ ಹಿಂಗಂದಲ್ಲ ನೀನು. ಏನಾರು ಕಣ್ಗೆ ಹಾಕೊಂಡಿದ್ರೆ ಏನ್ ಮಾಡ್ತಿದ್ದು ಇವತ್ತು? ಟೈಮ್ ಸರಿ ಇಲ್ಲ ಕಣಪ್ಪ. ಹಾ, ನಿನ್ ಕಣ್ಣು. ಓಲಿ ಆ ಕಣ್ಣು ನ್ಯಾರಕ್ಕೆ ಕರೆಕ್ಟಾಗಿ ಕೋಲ್ನ ಮಡಗ್ತಿಯಲ್ಲ ನೀನು. ನನ್ಗೇನಾರ ಸ್ವಂತ ಮನೆ ಆಗ್ಬಿಟ್ಟಿದ್ರೆ ಎಲ್ಲ ಇಳಕ್ ಬಿಡ್ತಿದ್ದೆ. ಸ್ವಂತ ಮನೆ ಆಗ್ಬಿಟ್ಟಿದ್ರೆ ಎಲ್ಲ ಚೆನ್ನಾಗಿ ಏನ್ ಮಾಡೋದು, ಬಾಡಿಗೆ ಮನೆನೇ ನೀಟಾಗಿ ಇಟ್ಕೊಳ್ಳೋಣ. ಓನರ್ ಕಷ್ಟಪಟ್ಟು ಮನೆ ಕಟ್ಸಿದ್ದಾರಲ್ಲ. ಎಲ್ಲ ಕಾಲ್ ಕೊಡು. ಸ್ವಲ್ಪ ಸ್ಕಿಡ್ ಆಗಿ ಬಿದ್ದಿದ್ದಷ್ಟೇ, ಜಾಸ್ತಿ ಇಲ್ಲ. ನೀರ್ ಕೆಳಗಡೆ ಮನೆ ಒರ್ಸಕ್ಕೆ ಕೋಲು ಮುಖಾನೇ ಹೋಗ್ತಿತ್ತು ಈಗ. ಬಿಡು, ಎಲ್ಲ ಆಯ್ತಲ್ಲ. ಇನ್ನೇನು ಮದ್ವೆ ಆಯ್ತು, ಮಕ್ಕಳಾಯ್ತು, ಇನ್ನೇನು ಏಜ್ ಆಯ್ತು, ಊರೋಗೋ ಕಾಡ್ ಬಾ ಅಷ್ಟೇ. ಯಾರ್ ನೋಡ್ಬೇಕು ನನ್ನ ಅಲ್ವಾ? ಅಷ್ಟೇ, ಎಲ್ಲ ಮುಗೀತಷ್ಟೇ. ಇವಾಗ ಲೈಫ್ ಎಲ್ಲ ಮುಗಿಸ್ಕೊಂಬಿಟ್ಟಿದೀವಿ. ಈಗೇನು ಇಲ್ಲ, ಇರೋವರೆಗೂ ನೆಮ್ಮದಿಯಾಗಿ ಜೀವನ ಮಾಡ್ಬೇಕಷ್ಟೇ. ಅದ್ ಬಿಟ್ರೆ ಇನ್ನೇನಿಲ್ಲ ಕಾನ್ಸೆಪ್ಟ್. ದುಡಿಬೇಕು, ಹೊಟ್ಟೆ ತುಂಬಾ ಅನ್ನ ತಿನ್ಬೇಕು ಅಷ್ಟೇ ಅಲ್ಲ ಮಂಜಮ್ಮ? ಮಂಜಮ್ಮಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ಇವಳೇನಾದ್ರೂ ಮಲ್ಕೊಂಡ್ಬಿಟ್ರೆ ನನ್ನ ನೋಡ್ಕೊಳ್ಳೋರು ಯಾರು, ನನ್ನ ಕತೆ ಏನು ಅಂತ ಫುಲ್ ಚಿಂತೆ ಆಗ್ಬಿಟ್ಟಿದೆ. ಕರೆಕ್ಟ್ ತಾನೆ? ಕರೆಕ್ಟ್ ತಾನೆ? ನಿಜ ಹೇಳು. ನಿನಗೋಸ್ಕರ ನೀನ್ ಚಿಂತೆ ಮಾಡ್ತೀಯ. ನಮಗೋಸ್ಕರ ಅಂತಲ್ಲ, ನೀನ್ ಹೆಚ್ಚು ಕಮ್ಮಿ ನಿನ್ ಶರೀರ ಅಂದ್ಬಿಟ್ಟು ಹಂಗ ಹೋಗಿ ಮೂಲೆಲ್ಲ ಕುತ್ಕೊಳಕ್ಕದೆ. ಓ, ನೋವು ತಿನ್ನೋರು. ಅದಕ್ಕೆ ಹೇಳೋದು ನೀನ್ ತಿನ್ಬೇಕು ನೋವು. ನೀನು ಸಣ್ಣಕ್ಕೆ ಸ್ಲಿಮ್ ಆಗಿರು. ನಾನು ವಿದ್ಯುತ್ಗೆ ಟಕ್ಕಂತ ಎದ್ ನಿಂತ್ಕನ್ನ. ನಿನ್ಗಾಗಿದ್ರೆ ಜನ ಬಂದು ಎತ್ಬೇಕಿತ್ತು. ಇದನ್ನ ಈ ಕಾಲ ಅನ್ಸುತ್ತೆ. ಕುಂಬಳಕಾಯಿ ಹೊಡೆದಂಗೆ ಒಂದ್ ಸ್ವಲ್ಪ ಬಿದ್ದೆ. ನನ್ಗೆ ನಗು ಬರ್ತಿದೆ. ನಮ್ಮಮ್ಮ ಅಂತೂ ಫುಲ್ಲು ಚಿಂತೆಗೆ ಒಳಗಾಗ್ಬಿಟ್ಟಿದ್ದಾರೆ. ಏನಕ್ಕಪ್ಪ ಅಂತ ಅಂದ್ರೆ ಕಾರಣ ಇಷ್ಟೇ, ನನ್ನನ್ನ ಯಾರು ನೋಡ್ಕೋತಾರೆ ಏನು ಅನ್ನೋದು ಅವ್ರ ಮನ್ಸಲ್ಲಿ ಇದೆ. ಜೊತೆಗೆ ನನ್ನ ಮಗಳಿಗೆ ಏನು ಆಗ್ಬಾರ್ದು, ಅವಳು ಚೆನ್ನಾಗಿರ್ಬೇಕು ಅಂತ ಒಂದು ಇದಿದೆ. ಯಾಕೆ ಅಳ್ಬೇಡಮ್ಮ. ಓ, ನಮ್ಮಮ್ಮ ಅಳ್ತಿದ್ದಾರೆ. ಅಳ್ಬೇಡ, ಸುಮ್ನೆರು, ಎಲ್ಲೂ ಹೋಗಲ್ಲ ನೀನ್ ಬಿಟ್ಟು. ಹಿಂಗೆ ಆಗಿದೆ ಈ ತರ. ಆಮೇಲೆ ನಾನು ನಿನ್ನೆ ಒಂದು ವಿಡಿಯೋನ ಮಾಡಿದ್ದೆ. ಇಂಚೂರು ಮುಂದಕ್ಕೆ ಇಟ್ಕೋತೀನಿ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಏನು ಒನ್ ಟೈಮ್ ಟ್ರೀಟ್ಮೆಂಟ್ ಅಂತ. ಆ ಒನ್ ಟೈಮ್ ಟ್ರೀಟ್ಮೆಂಟು ನಾನು ತಗೊಂಡ್ಮೇಲೆ ಸ್ವಲ್ಪ ನಂದು ಸ್ಕಿನ್ ಎಲ್ಲ ಹಿಂಗಾಗಿದೆ. ಇದ್ರ ವಿಷಯವಾಗಿ ನಿನ್ನೆ ನಾನು ವಿಡಿಯೋದಲ್ಲಿ ಹಾಕಿದ್ಮೇಲೆ ನನಗೆ ಸ್ವಲ್ಪ ಬ್ಯಾಡ್ ಕಮೆಂಟ್ಸ್ ಎಲ್ಲ ತುಂಬ ಬರ್ತಿದೆ. ತಲೆ ಕೆಡಿಸ್ಕೊಳ್ಳಲ್ಲ, ಯಾಕೆಂದರೆ ನನ್ನಿಂದ ತುಂಬ ಜನ ಹೆಣ್ಮಕ್ಳಿಗೆ ಒಳ್ಳೇದಾಗುತ್ತೆ ಅಂತ ನಾನು ಆ ಒಂದು ಉದ್ದೇಶ ಇಟ್ಕೊಂಡು ಹೇಳಿದೆ. ಇದರಿಂದ ನಂಗೆ ಕಾಸು ಬರುತ್ತೆ ಅಂತ ಹೇಳಲಿಲ್ಲ. ಯಾಕೆಂದರೆ ನನ್ನ ಮುಖ ನೋಡಿ ಹಿಂಗೆಲ್ಲ ಆಗಿದೆ. ಈ ಮುಖಕ್ಕೆ ಮತ್ತೆ ಇವಾಗ
6,000 ರೂಪಾಯಿ ಆಯಿತು ಹಾಸ್ಪಿಟಲ್ಗೆ. ಕ್ರೀಮು ಸೋಪು ಏನೇನೇನೋ ಬರ್ಕೊಟ್ಟಿದ್ದಾರೆ, ಅದನ್ನೆಲ್ಲ ಟೈಮಿಗೆ ಸರಿಯಾಗಿ ಊಟ ತಿನ್ನಂಗೆ ಹಚ್ಬೇಕು ಮಕ್ಕಕ್ಕೂ ಕೂಡ. ಹಂಗಾಗಿ ಸ್ವಲ್ಪ ಇದಾಯಿತು. ಅದಕ್ಕೋಸ್ಕರ ನಾನು ಕೂಡ ಹೇಳಿದೆ, ಈ ಥರ ತೊಗೋಬೇಡಿ, ತೊಗೊಳಕ್ಕೆ ಮುಂಚೆ ಯೋಚನೆ ಮಾಡಿ, ಯಾಕೆಂದರೆ ದುಡ್ಡು ಲಾಸು, ಈ ಕಡೆ ನಮ್ಮ ಸ್ಕಿನ್ನು ಲಾಸು ಅನ್ನೋ ಥರ ಆಗ್ಬಿಡುತ್ತೆ ಅಂತ. ಆಮೇಲೆ ಅಷ್ಟೇ, ಇನ್ನೊಂದು ವಿಷಯದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆನೂ ಕೂಡ ಹೇಳ್ಬಿಡ್ತೀನಿ. ಅದು ನಾನು ತುಂಬ ದಿನದಿಂದ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಹಂಗಾಗಿ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ.